ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಆಗಿತ್ತು ಈ ಮತಾಂಧರಿಂದ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಈ ಠಾಣೆಯ ಮೇಲೆ ಕಲ್ಲು ತೂರಿದಂತಹ ಪುಂಡರು ಎಲ್ಲಿ ಅಂತ ಹೇಳಿ, ಅದರಲ್ಲೂ ಕೂಡ 980 ಪುಂಡರು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ. 13 ದಿನ ಕಳೆದರೂ ಕೂಡ ಖಾಕಿ ಕೈಗೆ ಸಿಕ್ಕಿಲ್ಲ ಪುಂಡರು. 1000ಕ್ಕೂ ಹೆಚ್ಚು ಜನ ಕಲ್ಲು ತೂರಿದ್ದಾರೆ ಅಂತ ಹೇಳಿ FIR ನಲ್ಲಿ ಉಲ್ಲೇಖಿಸಲಾಗಿದೆ. CCTVಯಲ್ಲಿ ಇರೋ ಅಷ್ಟೂ ಪುಂಡರ ಬಂಧನ ಯಾವಾಗ ಆಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೌಲ್ವಿ ಮಾತ್ರ ಜೈಲಿಗೆ ಕಳುಹಿಸಿ ಸುಮ್ಮನಾಗ್ಬಿಟ್ರ ಪೊಲೀಸರು. ಉದಯಗಿರಿ ಠಾಣೆಯ ಮೇಲೆ ಕಲ್ಲು ತೂರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಪುಂಡರ ವರ್ತನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ನಡೆ ಸಹಜವಾಗಿಯೇ ಹಲವು ಅನುಮಾನಕ್ಕೆ, ಪ್ರಶ್ನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಈ ಕೇಸನ್ನ ಸಮಾಧಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೆ ಅಷ್ಟೇ. ಆಮೇಲೆ ಕಲ್ಲು ಹೊಡೆಯೋ ಸಂತತಿಗಳ ಹಿಂದೆ ರಾಜಕಾರಣಿಗಳು ನಿಂತ್ಕೊಳ್ತಾರೆ ಅಂದ್ರೆ ಅವ್ರದ್ದು ನಾನ್ಸೆನ್ಸ್ ಅಲ್ಲದೆ ಇನ್ನೇನು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಪೋಸ್ಟ್ ಮಾಡಿದಂತಹ ವ್ಯಕ್ತಿ ಆತ ಮಾಡಿದ ತಪ್ಪೇನೆ, ಆತನನ್ನ ಗಡಿಪಾರು ಮಾಡಲಿಕ್ಕೆ ಇರಬೇಕಾದಂತಹ ತರಾತುರಿ, ಇಂಟ್ರೆಸ್ಟು, ಈ ಕಿಡಿಗೇಡಿಗಳನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ಪೊಲೀಸರ ಕಡೆಯಿಂದ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಮೈಸೂರು ಪೊಲೀಸರ ನಡೆ ಬಹಳ ವಿಚಿತ್ರ ಅನ್ನಿಸ್ತಾ ಇದೆ. ಜೊತೆಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಮೈಸೂರು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇದು ರಾಜಕೀಯದ ಆಡಳಿತದವರ ಒಂದು ಒತ್ತಡ ಈ ಒಂದು ಪೊಲೀಸರ ಮೇಲೆ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಪರ್ಟಿಕ್ಯುಲರ್ಲಿ ಈ ಪ್ರಕರಣದಲ್ಲಿ. ಯಾಕಂದರೆ ಘಟನೆ ನಡೆದು 15 ದಿನಗಳಾಗ್ತಾ ಇದೆ ಆದರೆ ಇವತ್ತಿನವರೆಗೂ ಕೂಡ ಬಂಧಿತರಾಗಿರುವಂಥವರ ಸಂಖ್ಯೆ ಕೇವಲ 16 ಅಷ್ಟೇ, ಒಬ್ಬ ಮೌಲ್ವಿಯನ್ನು ಸೇರಿಸ್ಕೊಂಡು. ಇನ್ನುಳಿದಂತೆ ಯಾರ ಬಂಧನವೂ ಕೂಡ ಆಗ್ತಾ ಇಲ್ಲ. ಅಲ್ಲಿಗೆ ಅವ್ರು ಯಾರು ಸಿಗ್ತಾ ಇಲ್ಲ, ಅವ್ರು ಯಾರು ಹಿಡಿಯೋಕೆ ಆಗದೇ ಇರುವಷ್ಟು ಶಕ್ತಿನವರು ಮೈಸೂರು ಪೊಲೀಸರು ಅಲ್ಲ, ಆದರೆ ಅವರಿಗೆ ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಮೌಲ್ಯ ಬಂಧನವೂ ಕೂಡ ಪಬ್ಲಿಕ್ ಪ್ರೆಷರು, ಮೀಡಿಯಾ ಪ್ರೆಷರು ಹೆಚ್ಚಾದ ನಂತರದಲ್ಲೇ ಮೌಲ್ಯ ಬಂಧನವಾಯಿತೆ ಹೊರತು ಮೌಲ್ಯನೂ ಕೂಡ ಬಂಧಿಸಿರುವಂಥ ಸ್ಥಿತಿಯಲ್ಲಿ ಮೈಸೂರು ಪೊಲೀಸರು ಇದ್ದರು. ಅಷ್ಟರ ಮಟ್ಟಿಗೆ ಅವರಿಗೆ ಒತ್ತಡಗಳು ಕೂಡ ಇದ್ವು. ಆದರೆ ಯಾವಾಗ ಪಬ್ಲಿಕ್ ಪ್ರೆಷರ್ ಜಾಸ್ತಿ ಆಯಿತು ತದನಂತರದಲ್ಲಿ ಅವನನ್ನು ಕೂಡ ಬಂಧಿಸಿರುವಂಥದ್ದು. ಇಡೀ ಪ್ರಕರಣದಲ್ಲಿ ಇರುವಂಥದ್ದು 1000, ನಾವು ಹೇಳ್ತಾ ಇರುವಂಥದ್ದಲ್ಲ, 1000 ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿರುವಂಥದ್ದು ದೂರಿನಲ್ಲಿ ಮೆನ್ಷನ್ ಆಗಿರುವಂಥದ್ದು. ಅಷ್ಟು ಜನ ಕಲ್ಲು ಹೊಡೆದಿರುವಂಥ ಪ್ರಕರಣದ ಆರೋಪಿಗಳಾಗಿದ್ದಾರೆ. ಅಷ್ಟು ಜನದಲ್ಲಿ ಇವತ್ತಿನವರೆಗೂ ಬಂಧನ ಆಗಿರುವಂಥದ್ದು ಕೇವಲ 14-15 ಜನ. ಉಳಿದಂತೆ ಮೂಲ ಪೋಸ್ಟರ್ ಹಾಕಿದವನ್ನ ಗಡಿಪಾರು ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಒಂದು ಕಾಮೆಂಟ್ ಮಾಡಿದಂಥ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ FIR ತರಾತುರಿಯಲ್ಲಿ ಮಾಡುವಂಥದ್ದು, ಈ ಕೆಲಸವನ್ನು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಹೊರತು ನಿಕಟವಾಗಿ ಆರೋಪಿಗಳ ಬಂಧನದ ವಿಚಾರದಲ್ಲಿ ಮಾತ್ರ ಪೊಲೀಸರು ಒಂದು ದೃಢವಾದಂಥ ಹೆಜ್ಜೆಯನ್ನು ಇನ್ನೂ ಕೂಡ ಇಡ್ತಾ ಇಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.